Hi everyone, welcome to my YouTube channel Cozy Tales with me. ತೆನಾಲಿ ರಾಮಕೃಷ್ಣನ ಕಥೆಗಳಿಗೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ತುಂಬ ತೆನಾಲಿ ರಾಮಕೃಷ್ಣನ ಕಥೆಗಳನ್ನು ಕೇಳಿದ್ರಿ. ಹಾಗೆ ಇಂದಿನ ಸಂಚಿಕೆಯಲ್ಲಿ ಕೂಡ ನಾನು ನಿಮಗೆ ಕೆಲವು ಕಥೆಗಳನ್ನು ಹೇಳ್ತೀನಿ. ಹೀಗೆ ತೆನಾಲಿ ರಾಮಕೃಷ್ಣನು ಹೀಗೆ ಇರ್ತಿರ್ಬೇಕಾದ್ರೆ ಒಂದು ದಿನ ಏನಾಗುತ್ತೆ ಅಂದರೆ ಒಬ್ಬ ಸನ್ಯಾಸಿಯು ಬಂದು ತೆನಾಲಿ ರಾಮಕೃಷ್ಣನಿಗೆ ಒಂದು ಮಂತ್ರವನ್ನು ಹೇಳಿಕೊಡ್ತಾನೆ. ಈ ಮಂತ್ರವನ್ನು 1000 ಬಾರಿ ಹೇಳಿದ್ರೆ ಕಾಳಿ ಮಾತೆ ಪ್ರತ್ಯಕ್ಷ ಆಗ್ತಾಳೆ. ಅದೇ ರೀತಿ ಕಾಳಿ ಮಾತೆಯ ದೇವಸ್ಥಾನದಲ್ಲಿ ಹೋಗಿ ಈ ಮಂತ್ರವನ್ನು ಹೇಳು ಅಂತ ಹೇಳಿ ಆಶೀರ್ವಾದ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾರೆ. ಅದೇ ರೀತಿ ತೆನಾಲಿ ರಾಮಕೃಷ್ಣನು ಕಾಳಿ ಮಾತೆಯ ದೇವಸ್ಥಾನಕ್ಕೆ ಹೋಗಿ ದೇವಿಯ ಮುಂದೆ ಈ ಮಂತ್ರವನ್ನು ಜಪಿಸ್ತಾನೆ. ಹಾಗೆ 1000 ಬಾರಿ ಜಪಿಸಿದಾಗ ದೇವಿ ಪ್ರಸನ್ನಲಾಗಿ ಅವನ ಮುಂದೆ 10,000 ತಲೆಗಳ ಮುಖಾಂತರವಾದ ಒಂದು ರೂಪದಲ್ಲಿ ಅವರು ಪ್ರತ್ಯಕ್ಷನಾಗ್ಬಿಡ್ತಾರೆ. ಆಗ ತೆನಾಲಿ ರಾಮಕೃಷ್ಣನಿಗೆ ಜೋರಾದ ನಗು ಬರುತ್ತೆ. ಇದನ್ನು ಕಂಡು ದೇವಿಗೆ ಆಶ್ಚರ್ಯವಾಗ್ತಾನೆ. ಏನಂದರೆ ಇವನ್ಯಾಕಪ್ಪ ಈ ಥರ ನಗಾಡ್ತಾ ಇದ್ದಾನೆ ಅಂತ. ಆಗ ಅದೇ ಮಾತನ್ನು ತೆನಾಲಿಗೂ ಕೇಳ್ತಾರೆ. ಆಗ ತೆನಾಲಿ ರಾಮಕೃಷ್ಣ ಹೇಳ್ತಾನೆ ಏನಂದರೆ, ನನಗೆ ಒಂದು ಸಲ ಶೀತ ಆದ್ರೇ ನನ್ನ ಮೂಗನ್ನು ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಅದೇ ರೀತಿ ನೀವು 1000 ಮೂಗುಗಳನ್ನು ಇಟ್ಕೊಂಡಿದ್ದೀರಿ, ನಿಮಗೆ ಒಂದು ಸಲ ಶೀತ ಆದರೆ ನೀವು ಹೇಗೆ ತಡ್ಕೋತೀರಾ ಅಂತ ಕೇಳ್ತಾನೆ. ಇದನ್ನು ಕೇಳಿದ ದೇವಿಗೆ ತುಂಬಾ ನಗು ಬರುತ್ತೆ. ಹಾಗೆ ಇವನ ಹಾಸ್ಯಮಯವನ್ನು ನೋಡಿ ದೇವಿಯು ಕೂಡ ಆಶೀರ್ವಾದ ಮಾಡ್ತಾಳೆ. ಅದೇ ರೀತಿ ಅವನಿಗೆ ಬೇಕಾಗಿರುವಂತಹ ಎಲ್ಲ ಉಡುಗೊರೆಗಳನ್ನು ಕೂಡ ನೀಡ್ತಾಳೆ. ಅದೇ ರೀತಿ ಇನ್ನೊಂದು ವರವನ್ನು ಕೂಡ ಕೇಳ್ತಾಳೆ ದೇವಿ. ಏನು ಅಂದರೆ, 2 ಮಡಿಕೆಯಲ್ಲಿ, ಒಂದು ಮಡಿಕೆಯಲ್ಲಿ ಜ್ಞಾನ ಇದೆ, ಇನ್ನೊಂದು ಮಡಿಕೆಯಲ್ಲಿ ಸಂಪತ್ತಿದೆ. ಯಾವುದನ್ನು ನೀನು ತಗೊಳ್ತೀಯಾ, ಯಾವುದನ್ನು ನೀನು ಆಯ್ಕೆ ಮಾಡ್ತೀಯಾ ಅಂತ ಕೇಳಿದಾಗ ಯಾವುದನ್ನು ನೀವು ಆಯ್ಕೆ ಮಾಡ್ತೀಯ ಅಂತ ಕೇಳಿದಾಗ ತೆನಾಲಿ ರಾಮಕೃಷ್ಣ ಹೇಳ್ತಾನೆ, ನನಗೆ 2 ಮಡಿಕೆಯೂ ಬೇಕು. ಯಾಕಂದರೆ ಜ್ಞಾನದಿಂದ ಸಂಪತ್ತು ಇರಬೇಕು, ಸಂಪತ್ತಿದ್ರೆ ಜ್ಞಾನನೂ ಇರಬೇಕು. 2 ಕೂಡ ಒಂದೇ ನಾಣ್ಯದ 2 ಮುಖಗಳಂತೆ, ಅದು 2 ನನಗೆ ಬೇಕು ಅಂತ ಹೇಳಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಅಲ್ಲಿಂದ 2 ತೆಗೆದುಕೊಂಡು ಅಲ್ಲಿಂದ ಹೊರ ನಡೆದು ಬಿಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಕಥೆಯಲ್ಲಿ ತೆನಾಲಿ ರಾಮಕೃಷ್ಣನ ಕುಚೇಷ್ಟೆಗಳು, ಹಾಸ್ಯಗಳು ಹಾಗೂ ಅವರ ಜ್ಞಾನ ಶಕ್ತಿಯನ್ನು ನಾವು ನೋಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಕುತೂಹಲಭರಿತ ಕಥೆಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಈ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.